ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ವೆಯ್ಟ್ ಲಾಸ್ ರೆಸಿಪಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೋಸ್ಕರನೇ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅಷ್ಟೊಂದು ಅದ್ಭುತವಾಗಿರುತ್ತೆ ಇದರ ರುಚಿ. ಇದನ್ನು ಮಾಡೋದಕ್ಕೆ 1 ಬೌಲಷ್ಟು ಕಡಲೆಕಾಳನ್ನ ತೊಗೊಂಡು ನೈಟ್ ನೆನೆಸಿ ಬೆಳಗ್ಗೆ ಎದ್ದು ಒಂದು 5ರಿಂದ 6 ವಿಷಲ್ ಹೊಡೆಸ್ಕೊಂಡ್ರೆ ಕಂಪ್ಲೀಟ್ ಕಡಲೆಕಾಳು ರೆಡಿ ಆಗುತ್ತೆ. ಅದಕ್ಕೆ 2 ಆಲೂಗೆಡ್ಡೆನ ಆ್ಯಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ 1 ಈರುಳ್ಳಿ ಮತ್ತು ಒಂದು 2 ಮೀಡಿಯಮ್ ಸೈಜ್ದು ಕ್ಯಾರೆಟು ಮತ್ತು ಒಂದು ಸೌತೆಕಾಯಿ ಇದಿಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ಟೊಮೆಟೊ ಬೇಕು ಅಂತ ಹೇಳಿದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಟೊಮೆಟೊನ ಇಲ್ಲಿ ಸ್ಕಿಪ್ ಮಾಡಿದ್ದೀನಿ. ಮತ್ತು ಏನು ಆಲೂಗೆಡ್ಡೆ ಇರುತ್ತೆ, ಬೆಂದಿರೋವಂಥ ಆಲೂಗೆಡ್ಡೆನ ಕಂಪ್ಲೀಟಾಗಿ ತೊಗೊಂಡು ಎಲ್ಲದನ್ನು ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡಿಕೊಂಡು ಕಾಳು ಮತ್ತು ಕ್ಯಾರೆಟು ಏನು ಸೌತೆಕಾಯಿ ಈರುಳ್ಳಿ ಎಲ್ಲ ಇತ್ತು ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ತಿನ್ನೋದಕ್ಕೂ ಬೋರ್ ಅಂತ ಅನಿಸಲ್ಲ. ಸೊ ಇದೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಆದ ನಂತರ ಫ್ಲೇವರಿಂಗಿಗೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಬೇಕು. ಅದ್ರ ಜೊತೆಗೆ ಒಂದೇ ಒಂದು ಅರ್ಧದ ಹೋಳಷ್ಟು ನಿಂಬೆಹಣ್ಣನ್ನ ನಾವು ಹಿಂಡಿಬಿಟ್ಟು ಚೆನ್ನಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ಅಂತೂ ಅದ್ಭುತವಾಗಿರುತ್ತೆ, ಹುಳಿ ಹುಳಿಯಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೇಕು ಅಂತ ಹೇಳಿದ್ರೆ ಸಾಲ್ಟ್ ಹಾಕೊಬೋದು ಮತ್ತು ಸ್ವಲ್ಪ ಚಾಟ್ ಮಸಾಲ ಪೌಡರ್ನ ಹಾಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಐಟಮ್ಸಲ್ಲಿ ನಮಗೆ ಪ್ರೋಟೀನ್ ಮತ್ತು ಫೈಬರ್ ಇರೋದ್ರಿಂದ ತುಂಬ ಬೇಗ ಹೊಟ್ಟೆ ಹಸಿವಾಗಲ್ಲ, ತುಂಬಾ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಸಣ್ಣ ಆಗೋದಕ್ಕಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ನಾವು ಯಾವುದಾದ್ರೂ ಕಾರ್ಬೋಹೈಡ್ರೇಟ್ಸ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ರೈಸ್ ಆಗಿರ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು, ಏನು ಬೇಕಾದ್ರೂ. ಅದ್ರ ಜೊತೆಗೆ ಊಟ ಎಲ್ಲ ಚೆನ್ನಾಗಿ ಜೀರ್ಣ ಆಗೋದಕ್ಕೆ ಪ್ರೋಬಯೋಟಿಕ್ ಅಂತೂ ತುಂಬ ಇಂಪಾರ್ಟೆಂಟು. ಕರ್ಡ್ ಕೂಡ ನಾವು ಯೂಸ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.